ರಾಣಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಕೊನೆಗೂ ಬಾಲ ಮತ್ತು ರಾಣಿ ಒಂದಾಗೋಯ್ತು. ಅದ್ರ ಜೊತೆ ಕಾವೇರಿ ಕೇಸು ತಗೊಳ್ಳೋಕ್ಕೆ ರಾಣಿ ಸಹ ಬಾಲನಿಗೆ ಹೆಲ್ಪ್ ಮಾಡ್ತಿದ್ದಾಳೆ. ಅದೆಲ್ಲ ಹೇಗೆ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಸಾರಿಕನ ಮಾತು ಕೇಳಿ ಬಾಲ ಇನ್ನೇನು ಈ ಊರೇ ಬಿಟ್ಟು ಹೋಗಬೇಕು, ನನ್ನಿಂದ ಯಾವ ಕಾರಣಕ್ಕೂ ರಾಣಿಗಾಗಲಿ ಕಾವೇರಿಗಾಗಲಿ ತೊಂದರೆ ಆಗಬಾರ್ದು ಅಂತ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಇನ್ನೇನು ಬಾಗಿಲು ತೆಗಿಬೇಕು ಅನ್ನೋಷ್ಟೊತ್ತಿಗೆ ರಾಣಿ ಬಂದುಬಿಡ್ತಾಳೆ. ರಾಣಿ ಬಂದ ತಕ್ಷಣ ರಾಣಿ ನೋಡಿ ಒಂದು ಕಡೆ ಬಾಲನಿಗೆ ಆಶ್ಚರ್ಯನೂ ಆಗ್ತಿರುತ್ತೆ, ಖುಷಿನೂ ಆಗ್ತಿರುತ್ತೆ. ಆ ಆಶ್ಚರ್ಯ ಖುಷಿಗೆ ಕಣ್ಣೀರು ಬರ್ತಾ ಇರುತ್ತೆ. ಅವಳು ಹಿಂದೆ ಎಲ್ಲ ನೋಡ್ತಾನೆ, ಅವಳ ಜೊತೆ ಒಬ್ಬಳೇ ಬಂದಿದ್ದಾಳೆ, ಅದು ಬೇರೆ ಕತ್ಲೆ ಆಗಿದೆ ಅಂತ ಕೇಳ್ತಾಳೆ, ಯಾರು ನೀನು ಒಬ್ಬಳೇ ಬಂದಿದ್ಯಾ ಅಂತ. ಅಂತ ಹೇಳ್ತಾಳೆ. ಬಂದಿದ ತಕ್ಷಣ ನಾನಿನ್ನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾಳೆ. ಅದನ್ನು ಕೇಳಿ ಬಾಲನಿಗೆ ಸಂತೋಷದ ಜೊತೆ ಆಶ್ಚರ್ಯ ಆಗ್ತಿರುತ್ತೆ. ಏನಪ್ಪ, ಯಾವಾಗಲೂ ನಿಮ್ಮನ್ನಪ್ಪ ಅಂತ ನಾನು ಒಪ್ಕೊಳ್ಳೋದೇ ಇಲ್ಲ, ನಿಮ್ಮ ಜೊತೆ ಬರಲ್ಲ, ನಿಮ್ಮ ಜೊತೆ ನನಗೆ ಮಾತಾಡೋಕ್ಕೂ ಇಷ್ಟ ಇಲ್ಲ ಅಂತಿದ್ದ ರಾಣಿ ಇವತ್ತು ನಾನು ನಿಮ್ಮ ಜೊತೆ ಇಲ್ಲೇ ಇರ್ತೀನಿ ಅಂದಾಗ ಯಾರಿಗೆ ಆಶ್ಚರ್ಯ ಆಗಲ್ವಾ ಹೇಳಿ. ಹಾಗೆ ಬಾಲನಿಗೂ ಆಶ್ಚರ್ಯ ಆಗಿಬಿಡುತ್ತೆ. ಸರಿ ಆಯಿತು ಬಾ ಮಗಳೇ ಅಂತ ಕರೀತಾಳೆ. ಬಾ ಪುಟ್ಟ ಅಂದಾಗ, ನೋಡಿ ನನ್ನನ್ನು ಪುಟ್ಟ ಅಂತ ಎಲ್ಲ ಕರಿಬೇಡಿ, ನನ್ನ ಹೆಸರು ರಾಣಿ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳ್ತಾರೆ. ಸರಿ ನಾನಿನ್ನು ಇಲ್ಲಿ ಎಲ್ಲಿ ಇರಲಿ ಅಂತ ಕೇಳ್ತಾಳೆ. ಇದು ನಿನ್ನ ಮನೆ, ನೀನು ಎಲ್ಲಿ ಬೇಕಾದ್ರೂ ಇರ್ಬೋದು ಅಂದಾಗ, ಇಲ್ಲ ನನಗೆ ಯಾವ್ದಾದ್ರು ಒಂದು ಮೂಲೆಯಲ್ಲಿ ಜಾಗ ಇದ್ದರೂ ಸಾಕು, ಅಲ್ಲೇ ನಾನು ನನ್ನ ವಸ್ತುಗಳನ್ನ ಇಟ್ಕೊಳ್ತೀನಿ, ನಾನು ಅಲ್ಲೇ ಇರ್ತೀನಿ ಅಂತ ಹೇಳ್ತಾಳೆ. ನಾನು ಇಷ್ಟು ದಿನ ಇದ್ದಿದ್ದೇ ಹಾಗೆ, ಅದು ನನಗೆ ಅಭ್ಯಾಸ ಆಗಿದೆ ಅಂದಾಗ, ಹೌದು ನಿನಗೆ ಅಭ್ಯಾಸ ಆಗಿರ್ಬೋದು, ಇನ್ನು ನೀನು ಅಭ್ಯಾಸ ಚೇಂಜ್ ಮಾಡ್ಕ, ಬಾ ನೀನು ಎಲ್ಲಿರೋದು ಅಂತ ಬಾಲ ರೂಮ್ ತೋರಿಸ್ತಾನೆ. ಈ ಕಡೆ ಸಾರಿಕಂಗೆ ಆಶ್ಚರ್ಯ ಆಗಿಬಿಡುತ್ತೆ. ಅಯ್ಯೋ ಇನ್ನೇನು ಬಾಲ ನಾನು ಈ ಊರು ಬಿಟ್ಟು ಹೋಗ್ತೀವಿ, ನಾವಿಬ್ಬರು ಸಂತೋಷವಾಗಿರ್ತೀವಿ ಅಂತ ಅನ್ನೋಷ್ಟೊತ್ತಿಗೆ ರಾಣಿ ನೋಡಿದ ತಕ್ಷಣ ಸಾರಿಕಾ ಬಂದು ಬಾಲ ಬಾಲ ಅಂತ ಕರಿತಿರ್ತಾಳೆ. ಈ ಕಡೆ ಬಾಲಂಗಂತೂ ಖುಷಿಲಿ, ಸಾರಿಕಾ ನೋಡಿದ್ಯಾ ನನ್ನ ಮಗಳು ವಾಪಸ್ ಬಂದ್ಲು ಸಾರಿಕಾ ಅಂತ ಖುಷಿಲಿ ಹೇಳ್ತಿರ್ತಾನೆ. ಸಾರಿಕಾ ಇದ್ದವಳು, ಏನು ಹೇಳ್ತಿದ್ಯಾ ಬಾಲ, ನಾವಿಬ್ಬರು ಮಾತಾಡ್ಕೊಂಡಿದ್ದು ಏನಾಯಿತು, ಈ ಊರು ಬಿಟ್ಟು ಹೋಗೋಣ ಅಂತ ತಾನೇ ನಾನು ಹೇಳಿದ್ದು, ನೀನು ಒಪ್ಕೊಂಡಿದ್ದೆ. ಹೌದು ಸಾರಿಕಾ, ಆದರೆ ನೋಡು ನನ್ನ ಜೀವನದಲ್ಲಿ ನಾನು ಎಲ್ಲ ಕಳ್ಕೊಂಡೆ, ನನಗೆ ಯಾರೂ ಇಲ್ಲ ಅಂದಾಗ ಈಗ ನನ್ನ ಮಗಳು ವಾಪಸ್ಸು ಬಂದಿದ್ದಾಳೆ. ಅದೃಷ್ಟ ಅನ್ನೋದು ಹೇಗೆ ಒತ್ಕೊಂಡು ಬರುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ಈಗ ನನ್ನ ಮಗಳು ಬಂದಿದ್ದಾಳೆ. ಈಗ ನನ್ನ ಮಗಳು ಬಂದಮೇಲೆ ನಾನು ಎಲ್ಲೂ ಹೋಗಲ್ಲ, ಅವಳ ಜೊತೆನೇ ಇರ್ತೀನಿ ಅಂತ ಹೇಳ್ತಾಳೆ. ಆದರೆ ಸಾರಿಕಾ, ನೀನು ಕಾವೇರಿ ಕೊಟ್ಟಿರೋದು ಮಾತು ಏನಾಯಿತು, ಕಾವೇರಿ ಹೇಳಿದ್ಲು ತಾನೇ ಯಾವ ಕಾರಣಕ್ಕೂ ಅವಳ ಜೀವನಕ್ಕೆ ನೀನು ವಾಪಸ್ ಹೋಗಬಾರ್ದು, ರಾಣಿ ಮತ್ತು ಕಾವೇರಿ ಜೀವನಕ್ಕೆ. ಇದೇನಾದ್ರು ಕಾವೇರಿ ಗೊತ್ತಾದರೆ ಕಾವೇರಿ ಮಾತಿಗೆ ಬೆಲೆ ಇಲ್ವಾ ಅಂತ ಸಾರಿಕಾ ಬ್ರೈನ್ ವಾಶ್ ಮಾಡ್ತಿರ್ತಾಳೆ. ಅಷ್ಟೊತ್ತಿಗೆ ಬಾಲ ಇದ್ದೋನು, ಇಲ್ಲ ನನಗೀಗ ಯಾರ ಮಾತು ನೆನಪಾಗ್ತಿಲ್ಲ, ನನಗೀಗ ನನ್ನ ಮಗಳು ಬಂದಿರೋ ಖುಷಿ ಆನಂದನೇ ಹೆಚ್ಚಾಗ್ತಿದೆ. ಸರಿ ನಾನಿನ್ನು ನನ್ನ ಮಗಳ ಜೊತೆ ಇರಬೇಕು, ನೀನು ಇನ್ನು ಇಲ್ಲಿಂದ ಹೊರಡು ಅಂತ ಸಾರಿಕಾ ಎಷ್ಟೇ ಬಾಲ ಬಾಲ ಅಂತ ಕರೀತಿದ್ರು ಅವನು ರಾಣಿ ಹತ್ರ ಹೋಗ್ಬಿಡ್ತಾಳೆ. ಈ ಕಡೆ ಸಾರಿಕಾ ಸಿಟ್ಟು ಮಾಡಿಕೊಂಡು ವಾಪಸ್ಸು ಮನೆಗೆ ಹೋಗ್ತಾಳೆ. ಒಂದು ಕಡೆ ಸರಳ, ರಾಣಿ ಇನ್ನೂ ಹೊರಡಲಿಲ್ವಾ, ರಾಣಿ ರಾಣಿ ಅಂತ ಕರಿತಾ ಇರ್ತಾಳೆ. ಆ ಸತ್ಯ ಇದ್ದವನು ಯಾಕೆ ಇಷ್ಟು ಅರ್ಜೆಂಟ್ ಮಾಡ್ತಾನೆ, ಇನ್ನೇನ್ರಿ ಮಹಾಮಂಗಳಾರತಿಗೆ ಟೈಮ್ ಬೇರೆ ಆಗ್ತಾ ಉಂಟು, ನಾನು ಬೇರೆ ಅವಳ ಹೆಸರಲ್ಲಿ ಪೂಜೆ ಬೇರೆ ಇಟ್ಟಿದ್ದೀನಿ, ಇಷ್ಟೊತ್ತು ಬೇಕಾ ಒಂದು ಬಟ್ಟೆ ಹಾಕ್ಕೊಳ್ಳೋಕ್ಕೆ, ಇನ್ನೂ ಬರಲಿಲ್ಲಲ್ಲ, ತಡೀರಿ ನಾನೇ ನೋಡ್ಕೊಂಬರ್ತೀನಿ ಅಂತ ಸರಳ ಹೋಗಿ ನೋಡ್ಕೊಂಬರ್ತಾಳೆ. ನೋಡ್ಕೊಂಡು ಬಂದರೆ ಅಲ್ಲಿ ರಾಣಿ ರೂಮಲ್ಲೇ ಇರಲ್ಲ. ರೀ ರೀ ಅಂತ ಕರೀತಿರ್ತಾಳೆ. ಸತ್ಯ ಬಂದು, ಏನೇ ಆಯಿತು, ಯಾಕೆ ಬೊಬ್ಬೆ ಹೊಡಿತಿದ್ಯಾ, ರಾಣಿ ರೂಮಲ್ಲಿ ಎಲ್ಲೂ ಇಲ್ಲ ಕಣ್ರಿ ಅಂದಾಗ, ರೂಮಲ್ಲಿಲ್ವಾ, ಎಲ್ಲೋ ಇಲ್ಲೇ ಇರಬೇಕು ಅಂತ ಎಲ್ಲ ಕಡೆ ನೋಡಿದ್ರು ರಾಣಿ ಎಲ್ಲೂ ಇರಲ್ಲ. ಅಷ್ಟೊತ್ತಿಗೆ ಆಶ್ಚರ್ಯ ಆಗಿಬಿಡುತ್ತೆ. ಎಲ್ಲಿ ಹೋದ್ಲು ಈ ಹುಡುಗಿ, ಅದು ಬೇರೆ ಕತ್ಲೆ ಆಗಿದೆ, ಎಲ್ಲಿ ಹೋದ್ಲು, ಸರಳನೂ ಹೇಳ್ತಿರ್ತಾಳೆ, ಹೌದು ಎಲ್ಲೋದ್ಲು, ನಾನು ಬೇಕಾದ್ರೆ ದೇವಸ್ಥಾನ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೆ, ಈ ಹುಡುಗಿ ಎಲ್ಲೋದ್ಲು, ಎಲ್ಲೂ ಕಾಣಿಸ್ತಾನೆ ಇಲ್ಲ ಅಲ್ಲ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಸೀನುನು ಕಳಿಸ್ಬಿಡ್ತಾನೆ, ಚಂದು ಬಂದುಬಿಡ್ತಾನೆ. ಚಂದು ಇದಕ್ಕಿಂತ ಮುಂಚೆ ಸರಳ ಹೋಗು ಹೊರಡು ಅಂದಾಗ ಇನ್ನೇನು ರಾಣಿ ಎಲ್ಲ ಹೊರಟಿರ್ತಾಳೆ. ಚಂದು ಬಂದು, ನೋಡು ರಾಣಿ ನೀನಿಲ್ಲಿರೋದು ಬೇಡ, ನೀನಿಲ್ಲಿರೋದು ಅಪಾಯ ಇದೆ ಅಂತ ಹೇಳ್ತಾರೆ. ಯಾಕೆ ಹೇಳ್ತಿದ್ದೆ ಚಂದು ಅಂದಾಗ, ಹೌದು ಅಮ್ಮ ನಿನ್ನನ್ನು ಇಲ್ಲಿಂದ ಬೇರೆ ಕಡೆ ಕಳಿಸ್ಬೇಕು ಅಂತ ಯಾರ ಹತ್ರನ ಮಾತಾಡ್ತಿದ್ರು, ಹಾಗಾಗಿ ನೀನಿನ್ನು ಇಲ್ಲಿರೋದು ಬೇಡ, ನಿನ್ನ ಬಟ್ಟೆನೆಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ, ನೀನು ಬಾಲನ್ ಅಂಕಲ್ ಮನೆಗೆ ಹೋಗು ಅಂತ ಹೇಳ್ತಾರೆ.
ಆದರೆ ರಾಣಿ ಮಾತ್ರ ಇಲ್ಲ, ನಾನಂತೂ ಅವ್ರ ಮನೆಗೆ ಹೋಗಲ್ಲ ಅಂದಾಗ, ಇಲ್ಲ ರಾಣಿ ನೀನು ಅಲ್ಲಿಗೆ ಹೋಗಬೇಕು, ಬಾಲ ಅಂಕಲ್ ಕೆಟ್ಟೋರಲ್ಲ, ಅವ್ರ ಜೊತೆ ನೀನಿದ್ದರೆ ಸೇಫ್ ಆಗಿರ್ತೀಯ, ಹಾಗಾಗಿ ನೀನು ಅಲ್ಲಿಗೆ ಹೋಗು, ಇಲ್ಲೇ ಇದ್ದರೆ ಅಮ್ಮ ನಿನ್ನನ್ನು ಯಾರಿಗಾರು ಅಂದರೆ ಇಲ್ಲಿಂದ ದಾಟಿಸ್ಬಿಡ್ತಾರೆ ಅಂತ ಹೇಳ್ತಾರೆ. ಹೌದಾ ಚಂದು, ನಾನೇನಾದ್ರು ಬಾಲ ಅವ್ರ ಮನೆಗೆ ಹೋದರೆ ಇಲ್ಲಿ ಮಾಮ ಅಪ್ಪನಿಗೆ ನಾನು ಹೇಗಾರು ಹೇಳ್ಕೊಳ್ತೀನಿ, ನೀನು ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡ, ಆದರೆ ನೀನೇನಾದ್ರು ಹೇಳಿದರೆ ಮತ್ತೆ ಅತ್ತೆಗೆ ಮಾಮ ಸರಿ ಬೈತಾರೆ, ಬೈಯೋದಲ್ಲ ಈ ಮನೆಯಿಂದನೇ ಆಚೆ ಹಾಕ್ತಾರೆ ಅಂತ ಚಂದು ಒಂದು ಕಡೆ ಹೇಳ್ತಾನೆ. ಆದರೆ ಪಾಪ ರಾಣಿ ಎಷ್ಟು ಒಳ್ಳೆಯವಳು ನೋಡಿ, ಬೇಡ ಅತ್ತೆ ಯಾವ ಕಾರಣಕ್ಕೂ ಈ ಮನೆ ಬಿಟ್ಟು ಹೋಗಬಾರ್ದು, ಅವ್ರನ್ನ ನೀನು ಅಂದರೆ ಈ ಥರ ವಿಚಾರ ಇದೆ, ಅತ್ತೆ ನನ್ನನ್ನು ಹೊರಗೆ ಹಾಕಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತ ಮಾಮನಿಗಂತೂ ಹೇಳಬೇಡ ಅಂತ ಚಂದುಗೆ ಹೇಳ್ತಾರೆ. ಸರಿ ಅಂದ್ಕೊಂಡು ಈ ಕಡೆ ಸರಳ ಆಗ ಕರಿತಿರುವಾಗ ಹಿಂದೆ ಬಾಗಿಲಿಂದ ರಾಣಿನ ಕಳಿಸ್ಬಿಡ್ತಾನೆ ಚಂದು ಬಾಲನ ಮನೆಗೆ. ಸೀನಾನು ಬಂದುಬಿಡ್ತಾನೆ. ಸೀನಾ, ರಾಣಿ ಎಲ್ಲೂ ಕಾಣಿಸ್ತಾನೆ ಇಲ್ಲ ಕಣೋ, ಬಾ ನಾವೀಗ ಪೊಲೀಸಿಗೆ ಕಂಪ್ಲೇಂಟ್ ಕೊಡೋಣ ಅಂತ ಸತ್ಯ ಹೇಳ್ತಾನೆ. ಆವಾಗ ಚಂದು, ಬೇಡಪ್ಪ ರಾಣಿ ಸೇಫಾಗಿದ್ದಾನೆ, ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಡೋದು ಬೇಡ ಅಂತ ಹೇಳ್ತಾರೆ. ಯಾಕೋ ಸೇಫಾಗಿದ್ದಾಳೆ ಅಂದರೆ ಎಲ್ಲಿದ್ದಾಳೋ ಅಂತ ಕೇಳಿದಾಗ ಬಾಲ ಅಂಕಲ್ ಮನೇಲಿದ್ದಾನೆ ಅಂತ ಈ ಕಡೆ ಚಂದು ಹೇಳ್ತಾನೆ. ಬಾಲನ ಮನೆಗೆ ಯಾಕೆ ಹೋದ್ಲು, ಅವನೇ ಬಂದು ಕರ್ಕೊಂಡೋದ್ನಾ, ಬಾ ಸೀನು ಈಗನೇ ಅವ್ರ ಮನೆಗೆ ಹೋಗಿ ರಾಣಿನ ಕರ್ಕೊಂಡು ಬರೋಣ ಅಂದಾಗ ಚಂದು ಇದ್ದವನು, ಇಲ್ಲ ಅಪ್ಪ ಬಾಲ ಅಂಕಲ್ ಬಂದಿಲ್ಲ, ರಾಣಿನೇ ಹೋಗಿದ್ದು ಅಂತ ಹೇಳ್ತಾರೆ. ಆದರೆ ಸತ್ಯ ಮಾತ್ರ ಯಾವ ಕಾರಣಕ್ಕೂ ಒಪ್ಕೊಳ್ಳಲ್ಲ. ಇಲ್ಲ, ರಾಣಿ ಅಂತೂ ಹೋಗೋಕ್ಕೆ ಚಾನ್ಸೇ ಇಲ್ಲ, ಈ ಬಾಲನೇ ಏನೋ ಬ್ರೈನ್ ವಾಶ್ ಮಾಡಿದ್ದಾನೆ ಅನಿಸುತ್ತೆ, ಹಾಗಾಗಿ ಇಲ್ಲಿಂದ ರಾಣಿನ ಕರ್ಕೊಂಡು ಹೋಗಿದ್ದಾನೆ ಅಂತ ಹೇಳ್ತಾನೆ. ಇಲ್ಲ ಅಪ್ಪ ಅಂತ ಚಂದು ಹೇಳ್ತಾರೆ. ಆದರೆ ಸರಳಂಗೆ ಮಾತ್ರ ಈಗ 8 ಗಂಟೆಗೆ ವರ್ದಂಗೆ ಒಪ್ಪಿಸ್ಬೇಕಲ್ಲ, ಇಲ್ಲ ಕಣ್ರಿ ನೀವು ಫಸ್ಟ್ ಹೋಗಿ ರಾಣಿನ ಕರ್ಕೊಂಬನ್ನಿ, ರಾಣಿನ ಕರ್ಕೊಂಡು ಬರಲ್ಲ ಅಂದರೆ ಆಗೋದೇ ಇಲ್ಲ, ಹೋಗ್ರಿ, ಅದು ಅಲ್ಲದೆ ನಾನು ಪೂಜೆ ಇಟ್ಟಿದ್ದೀನಿ ಅಂದಾಗ ಸತ್ಯ ಹೇಳ್ತಾನೆ, ಅಯ್ಯೋ ಇಲ್ಲಿ ಒಂದು ಹೋಗಿ ಒಂದಾಗಿದೆ, ಇವಳಿಗೆ ಪೂಜೆದೇ ಜ್ಞಾನ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಪುಟ್ಟಕ್ಕ ಬಂದು, ಏನೇ ಈಗಿನ್ನೇನಾದ್ರು ವರ್ಧನಿಗೆ ಗೊತ್ತಾದರೆ ಅವನಿಗೇನು ಅಂತ ಹೇಳ್ತೀಯೇ, ರೌಡಿಗಳೇನಾದ್ರು ಮನೆ ಮುಂದೆ ಬಂದರೆ ಅಂದಾಗ ಸರಳ ಇದ್ದೋಳು, ಅಮ್ಮ ನೀನು ಮತ್ತೆ ಹೆದರ್ಸೋಕ್ಕೆಲ್ಲ ಹೋಗಬೇಡ, ಸುಮ್ಮನೆ ಇರಮ್ಮ, ನಾ ಮೊದಲೇ ಟೆನ್ಷನಲ್ಲಿದ್ದೀನಿ ಅಂತ ಇಲ್ಲಿ ಸರಳ ಬೇರೆ ವರ್ಧನಿಗೆ ಮಾತು ಕೊಟ್ಟಿದ್ದಳಲ್ಲ, ಹೇಗಾರು ಮಾಡಿ ರಾಣಿನ ಕರ್ಕೊಂಬರ್ತೀನಿ ಅಂತ, ಅವಳಿಗೊಂದು ಜೊತೆ ದುಡ್ಡಿನ ಆಸೆ, ಹಾಗಾಗಿ ರಾಣಿನ ಕರ್ಕೊಂಬರ್ತೀನಿ ಅಂತ ಮಾತು ಕೊಟ್ಟಿದ್ಲು, ಅದು ಬೇರೆ ಯೋಚನೆ. ಈ ಕಡೆ ಸೀನು ಹೇಳ್ತಾನೆ, ಇನ್ನೇನು ಬಾಲನ ಮನೇಲಿರುವಾಗ ಯಾವುದೇ ರೀತಿ ರಾಣಿಗೆ ಅಪಾಯ ಇರಲ್ಲ, ಇಷ್ಟೊತ್ತಿಗೆ ಹೋಗೋದು ಬೇಡ, ಬೆಳಗ್ಗೆ ಹೋಗಿ ಕರ್ಕೊಂಡು ಬರೋಣ ಅಂತ ಇಲ್ಲಿ ಹೇಳ್ತಾರೆ. ಇನ್ನು ರಾಣಿ ಇಲ್ಲಿ ಬಟ್ಟೆ ಎಲ್ಲ ಜೋಡಿಸ್ಕೊತಿರ್ತಾಳೆ. ಬಾಲ ಬರ್ತಾನೆ. ಬಾಲ ಬಂದ ತಕ್ಷಣ ನಾನು ನಿನ್ನ ಹತ್ರ ಒಂದು ಕೇಳಬೇಕು ಅಂತ ಕೇಳ್ತಾರೆ. ಹೇಳಿ. ಅವಳೆಂದರೆ ಏನು ಮಾತೇ ಆಡಲ್ಲ. ನೀನೊಂದು ಸಲ ಅಪ್ಪ ಅಂತ ಕರಿತೀಯಾ, ಅಪ್ಪ ಅಂತ ಕರ್ಸ್ಕೋಬೇಕು ಅಂತ ಆಸೆ ಇದೆ ಅಂತ ಹೇಳ್ತಾರೆ. ಆದರೆ ರಾಣಿ ಮಾತ್ರ, ಇಲ್ಲ ನಾನಂತೂ ನಿಮ್ಮನ್ನು ಅಪ್ಪ ಅಂತ ಒಪ್ಕೊಳ್ಳಲ್ಲ, ನನಗೆ ಇಷ್ಟ ಇಲ್ಲ ಅಂತ ಹೇಳಿಬಿಡ್ತಾಳೆ. ಅಯ್ಯೋ ನೋಡು ನಂದು ನಿಂದು ಹೇಗೆ ಪರಿಸ್ಥಿತಿ ಅಂತ, ಯಾರ ಅಪ್ಪ ಮಗಳೂ ನಾನು ನಿನ್ನಪ್ಪ ನೀ ನನ್ನ ಮಗಳು ಅಂತ ಒಬ್ರನ್ನೊಬ್ರು ಪರಿಚಯ ಮಾಡೋ ಪರಿಸ್ಥಿತಿನೇ ಇಲ್ಲ, ಆದರೆ ನಮ್ಮ ಹಣೆ ಬರದಲ್ಲಿ ಈ ಥರ ಆಗಿದೆ, ಆದರೆ ಇದಕ್ಕೆಲ್ಲ ನಾನೇ ಅಂತ ಹೇಳ್ತಾರೆ. ಸರಿ ನೀನು ಅಪ್ಪ ಅಂತ ಕರ್ಸ್ಕೊಳ್ಳೋಕ್ಕೆ ನಾನು ಏನು ಮಾಡಬೇಕು ಅಂತ ಕೇಳ್ತಾರೆ. ನೀವು ಏನೂ ಮಾಡೋದು ಬೇಡ, ನೀವು ನನಗೆ ಮಾತು ಕೊಟ್ಟಿದ್ದೀರಲ್ಲ ಅಮ್ಮನ್ನ ಹೇಗಾರು ಮಾಡಿ ಹೊರಗೆ ಕರ್ಕೊಂಬರ್ತೀನಿ ಅಂತ, ಅದನ್ನು ಉಳಿಸ್ಕೊಳ್ಳಿ, ಅಮ್ಮನ ಹೇಗಾರು ಮಾಡಿ ಹೊರಗೆ ಕರ್ಕೊಂಬನ್ನಿ, ಆವಾಗ ನಾನು ನೀವು ಅಪ್ಪ ಅಂತ ಕರಿತೀನಿ ಅಂತ ಹೇಳ್ತಾರೆ. ಆದರೆ ಬಾಲನಿಗೆ ಒಂದು ಕಡೆ ಕಾವೇರಿ ಹೇಳಿರೋ ಮಾತು ನೆನಪಾಗುತ್ತೆ, ಯಾವ ಕಾರಣಕ್ಕೂ ನೀನು ನನ್ನ ಕಣ್ಮುಂದೆ ಕಾಣಬಾರ್ದು, ನೀನು ನನ್ನ ಜೀವನಕ್ಕೆ ಇನ್ನು ಬರಬಾರ್ದು, ಆ ಥರ ಏನಾದ್ರು ಮಾಡಿದರೆ ನಾನು ಪ್ರಾಣನೇ ಕಳ್ಕೊಂಡಿರ್ತೀನಿ ಅಂತ ಒಂದು ಹೇಳಿರ್ತಾಳೆ. ಇಲ್ಲಿ ಮಗಳು ನೋಡಿದರೆ, ನೀವು ನನ್ನ ಅಮ್ಮ ಹೊರಗೆ ಬರೋಂಗೆ ಮಾಡಿದರೆ ಮಾತ್ರ ನಾನು ನಿಮ್ಮನ್ನು ಅಪ್ಪ ಅಂತ ಒಪ್ಕೊಳ್ತೀನಿ ಅಂತ ಇವಳೊಂಥರ ಹೇಳ್ತಾರೆ. ಇದನ್ನು ಮನಸ್ಸಲ್ಲೇ ಯೋಚನೆ ಮಾಡುವಾಗ ರಾಣಿ ಹೇಳ್ತಾಳೆ, ನನಗೆ ಅರ್ಥ ಆಗುತ್ತೆ, ಈಗ ಮಾಮ ಬಂದು ನಿಮಗೆ ಏನು ಹೇಳ್ತಾರೆ ಅಂತನ ನೀವೇನು ಯೋಚನೆ ಮಾಡಬೇಡಿ, ಮಾಮಂಗೆ ನಾನು ಹೇಳ್ತೀನಿ ಅಂತ ಹೇಳ್ತಾಳೆ. ನೀವು ಈ ಕೇಸಿಗೆ ಮಾಮನ ಹೆಲ್ಪ್ ತಗೊಳ್ಳಿ, ಮಾಮನ ಮಾತು ಅಂದರೆ ಅಮ್ಮ ಬೇಡ ಅಂತ ಹೇಳಲ್ಲ, ಅದೂ ಅಲ್ಲದೆ ನಾನು ನಿಮ್ಮ ಜೊತೆ
ಇರೋದು ಅಮ್ಮನಿಗೆ ಗೊತ್ತಾಗಬಾರ್ದು. ನಾನು ಹೇಳಲ್ಲ, ನೀವು ಹೇಳಲ್ಲ. ಮಾಮನ ಒಪ್ಪಿಸಿ ಮಾಮನ ಸಹಾಯದಿಂದ ಅಮ್ಮನ ಹೇಗಾರು ಮಾಡಿ ಬಿಡಿಸಿ ಅಂತ ಇಲ್ಲಿ ರಾಣಿ ಬಾಲನಿಗೆ ಐಡಿಯಾ ಕೊಡ್ತಾಳೆ. ಅಷ್ಟೊತ್ತಿಗೆ ಇವನು ಒಳಗೊಳಗೆ ನಗಾಡ್ತಿರುವಾಗ ರಾಣಿ ಕೇಳ್ತಾರೆ, ಯಾಕೆ ನಗಾಡ್ತಿದ್ದೀರ ಅಂದಾಗ, ಸೇಮ್ ನಿಮ್ಮಮ್ಮನೂ ಹೀಗೇನೆ, ನಂದೇ ಮಾತು ನಡಿಬೇಕು, ನಂದೇ ಆಗಬೇಕು ಅಂತ ಸೇಮ್ ಅಮ್ಮನ ಪ್ರಿಂಟು ಅಂತ ಹೇಳ್ತಾನೆ ಬಾಲ. ಅದನ್ನು ಕೇಳಿ, ನೋಡಿ ನನಗೆ ಈ ಥರ ಜೋಕ್ ಎಲ್ಲ ಇಷ್ಟ ಆಗಲ್ಲ, ಇನ್ನು ಜೋಕ್ ಮಾಡಬೇಡಿ, ಸೀರಿಯಸ್ ಆಗಿರಿ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಇಲ್ಲಿ ಅಪ್ಪ ಮಗಳದು ಬಾಂಧವ್ಯ ನಡೀತಾ ಇರುತ್ತೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತೆ. ಇನ್ನು ನಾಳೆ ಸತ್ಯ ಬಂದು ರಾಣಿನ ಬಾಲನಿಂದ ಕರ್ಕೊಂಡು ಹೋಗ್ಬೋದು, ಅಥವಾ ರಾಣಿ ಬರಲ್ಲ ಅಂತ ಹೇಳ್ಬೋದು. ಮಾತ್ರ ಎಪಿಸೋಡ್ ಮಾತ್ರ ತುಂಬ ಚೆನ್ನಾಗಿದೆ. ಈ ವಿಡಿಯೋ ಇಷ್ಟ ಆದವ್ರು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.